ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಮುರಳಿ ಸರ್. ನೀವು ಇಷ್ಟು ಬೇಗ ಕಾಲೇಜಿಗೆ ಬರ್ತೀರಾ ಅಂದ್ಕೊಂಡೇ ಇರಲಿಲ್ಲ. ಥ್ಯಾಂಕ್ ಯು ಸರ್. ವೆರಿ ಗುಡ್. ಏನು ಸಾರ್, ಇವ್ರ ತವ ಹೊಗಳಿಸ್ಕೊಳಕ್ಕೆ ಅಲ್ಲಿ ನಮ್ಮ ಅಕ್ಕನ್ನ ಬಿಟ್ಬಿಟ್ಟು ಕಾಲೇಜಿಗೆ ಬಿರ್ದೇ ಬಂದ್ರಾ? ಎಕ್ಸಾಮ್ಸ್ ಹತ್ತ ಬರ್ತೀರಾ ಪುರುಷೋತ್ತಮ್? ಇನ್ಮೇಲೆ ಸುಮ್ಮಾಗ ಮಾತ್ರ ಎಕ್ಸ್ಟ್ರಾ ಮಾರ್ಕ್ಸ್ ಕೊಡ್ತೀರಾ ಸರ್? ನಮಸ್ತೆ ಸರ್. ಯಾರಿಗೂ ಡೌಟೇ ಬೇಡ, ಕಾಲೇಜಲ್ಲಿ ಮುರಳಿ ಸರು ನಂಗೂ ಸರ್ರೆ. ಗೇಟ್ ದಾಟದ್ಮೇಲೆ ನಂಗೆ ಭಾವ. ಕರೆಕ್ಟಾ ಸರ್? ಸರ್, ಕೆಲ್ಸದ ಮಧ್ಯೆ ಅಕ್ಕನ ಮರ್ತ್ಬಿಟ್ಟಿರಾ? ಆಗಾಗ ಫೋನ್ ಮಾಡಿ ಮಾತಾಡಿ. ನಾನೀಗ ಅವ್ರು ಕಾಲ್ ಮಾಡೋಣ ಅಂತಲೇ ಇದ್ದೆ. ಬನ್ನಿ ಬನ್ನಿ, ಆಡಿಟೋರಿಯಮಲ್ಲಿ ಸ್ಮಾರ್ಟ್ ಕ್ಲಾಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಹಲೋ, ಹೇಳೋ ಮುರಳಿ. ಅಮ್ಮ, ಫೋನ್ ನಿಮ್ಮ ಹತ್ರ ಇದೆಯಾ? ಹ್ಞೂ ಕಣ, ಇಲ್ಲೇ ಹಾಲಲ್ಲೇ ಫೋನ್ ಇತ್ತು. ನೀನೇನು ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ? ಬ್ರೇಕ್ ಇತ್ತುಮ್ಮ, ಅದಕ್ಕೆ ಕಾಲ್ ಮಾಡಿದೆ. ಫೋನ್ ಒಂಚೂರು ಸಹನಾ ಅವ್ರಿಗೆ ಕೊಡಮ್ಮ. ಸಹನಾ ಮಲ್ಗಿದ್ದಾಳೆ ಕಣೋ. ಮಲಗಿದಾರಾ? ಇಷ್ಟೊತ್ತಲ್ಲ, ಯಾಕೆ ಏನಾಯ್ತಮ್ಮ? ಹ್ಞೂ ಕಣೋ, ಯಾಕೋ ಸ್ವಲ್ಪ ಸುಸ್ತು ಅಂತ ಹೇಳ್ತಿದ್ಲು. ತಲೆನೋವು ಬೇರೆ ಅಂತೆ. ಅದಕ್ಕೆ ನಾನೇ ಟೀ ಮಾಡಿಕೊಟ್ಟು ಮಲ್ಗಿರಮ್ಮ, ಊಟಕ್ಕೆ ಎಬ್ಬಿಸ್ತೀನಿ ಅಂತ ಫ್ಯಾನ್ ಹಾಕ್ಬಿಟ್ಟು ಬಂದೆ. ನೀನು ಮಾತಾಡಲೇಬೇಕು ಅಂದರೆ ಹೇಳು, ಎಬ್ಬಿಸ್ತೀನಿ. ಇಲ್ಲ ಇಲ್ಲ ಬೇಡಮ್ಮ, ಅವ್ರು ರೆಸ್ಟ್ ಮಾಡಲಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಸರಿ ಕಣೋ, ಆಮೇಲೆ ಮಾಡು. ಸರಿಮ್ಮ. ಸಹನಾ, ನಿನ್ನ ಫೋನು ನನ್ನ ಹತ್ರನೇ ಇರಲಿ. ಹೋಗಿ ಬಿಸಿ ಬಿಸಿಯಾಗಿ ಒಂದು ಲೋಟ ಕಾಫಿ ತಗೊಂಬರ್ತೀಯಾ? ಏನ್ ಹಾಗೆ ಮುಖ ನೋಡ್ತಾ ಇದ್ಯಾ? ಹೋಗು. ಲೈಫಲ್ಲೇ
ಒಂದು ಹುಡುಗಿ ಬಂದವಳೆ ಮಿಸ್ಸು. ಆದರೆ ಆ ಹುಡುಗಿ ನನ್ನ ಮ್ಯಾಗ ಪ್ರೀತಿ ಐತೋ ಇಲ್ಲೋ ಅನ್ನೋದು ಸಂಶಯ ಇತ್ತು ಮಿಸ್ಸು. ಆದರೆ ಇವತ್ತದು ಖಾತ್ರಿ ಆಗೋಯ್ತು. ಇನ್ನ ಮದುವೆ ದಿವಸ ಗೊತ್ತು ಮಾಡೋದಷ್ಟೇ ಬಾಕಿ. ಶ್ರೀಯವ್ರು ನಿಜವಾಗ್ಲೂ ಹಾಗೆ ಹೇಳ್ಬಿಟ್ಟು ಹೋದ್ರ ಅಕ್ಕ? ಅದಕ್ಕೆ ಹೇಳೋದು ಇಂಥ ವಿಷಯದಲ್ಲಿ ಲೇಟ್ ಮಾಡಬಾರ್ದು ಅಂತ. ಏ ಇದೇನಿದು ಇಬ್ರು ಒತ್ತಳ್ದು ಹಿಂಗೆ ಕೂತ್ಕೊಂಡಿದ್ದೀರಾ? ಯಾಕ್ರವ ಕಿತ್ತಾಡ್ಕೊಂಡಿದ್ದೀರಾ? ಸ್ನೇಹ, ನೀನು ಯೋನವ ಇವಳ ಜೊತೆ ಹಿಂಗೆ ಕೂತ್ಕೊಂಡು ಹಾಂ ಸಂಜೆ ಹೊತ್ನಾಗೆ ಎದ್ದು ಕೈಕಾಲು ಮಕ್ಕ ತೊಗೊಂಡು ದೀಪ ಹಚ್ಬಾರ್ದಾ? ಎದೋಗು ಕ್ಯಾಮೆ ನೋಡೋಗು. ಈಗೇನು ಮಾಡ್ಬೇಕು ಅನ್ಕೊಂಡಿದ್ಯಾ ಅಕ್ಕ? ಏನು ಮಾಡೋದು, ಎದ್ದು ಕೆಲಸ ನೋಡ್ಕೊಳ್ಳೋಣ. ಅವ್ವ ಹೇಳಿದ್ಲಲ್ಲ. ಇರಕ್ಕ, ನಂಗೆ ಯಾಕೋ ಶ್ರೀನಿನ ಆಟ ಆಡಿಸ್ತಿದ್ದಾರೆ ಅನಿಸ್ತಿದೆ. ಅವ್ರು ಯಾಕೆ ಆಟ ಆಡಿಸ್ತಾರೆ? ಯಾಕಂದ್ರೆ ನಾವು ಅವ್ರನ್ನ ಆಟ ಆಡಿಸಿದ್ವಲ್ವಾ, ಅದಕ್ಕೆ. ಅದು ಅವ್ರಿಗೆ ಗೊತ್ತಿಲ್ವಲ್ಲ. ಒಂದು ವೇಳೆ ಗೊತ್ತಾಗಿದ್ರೆ ನೇರವಾಗೆ ಬಂದು ಕೇಳೋರು. ಈ ಥರ ಯಾವುದೋ ಹುಡುಗಿ ಓಕೆ ಅಂದಿದ್ದಾಳೆ ಅನ್ನೋ ವಿಷಯದಲ್ಲಿ ಆಟ ಆಡ್ತಿರ್ಲಿಲ್ಲ. ಎಷ್ಟು ಡಲ್ಲಾಗಿ ಮಾತಾಡ್ತಿದ್ಯಾ ನೋಡು. ನಾನು ನಿನ್ನ ಈ ಥರ ನೋಡೇ ಇಲ್ವಲ್ಲ ಅಕ್ಕ. ನಿನ್ನ ಲವ್ ಹೇಳ್ಕೊಳ್ಳೋ ಮೊದಲೇನೆ ಫೇಲ್ಯೂರ್ ಆಗೋಯ್ತಲ್ಲ ಅಕ್ಕ. ಹೋಗ್ಲಿ, ನಾನು ಮಾತಾಡ್ಲಾ? ಏನಂತ? ನಮ್ಮ ಅಕ್ಕಂಗೆ ನೀವಂದ್ರೆ ಇಷ್ಟ ಅಂತ. ತಲೆ ಕೆಟ್ಟಿದ್ದೀನಿ ಹುಚ್ಚಿ. ಮತ್ತಿನ್ನೇನಕ್ಕ, ಇದಕ್ಕಿನ್ನೇನು ಸೊಲ್ಯೂಷನು? ಏನೂ ಇಲ್ಲ, ಬಿಟ್ಬಿಡು. ಶ್ರೀ ನನಗೆ ಫ್ರೆಂಡ್ ಅಷ್ಟೆ, ನಾನು ಶ್ರೀಗೆ ಫ್ರೆಂಡ್ ಅಷ್ಟೆ. ಅವ್ರ ಲೈಫಲ್ಲಿ ಯಾವುದೋ ಹುಡುಗಿ ಇದ್ದಾಳೆ, ಅವ್ರಿಗೆ ನಾನು ಬರೀ ಫ್ರೆಂಡ್ ಅಷ್ಟೆ. ಅಕ್ಕ, ಇದು ನೀನು ನನಗೆ ಕೊಡ್ತಿರೋ ಉತ್ತರ ಅನಿಸ್ತಿಲ್ಲ. ನಿನ್ನ ಸಮಾಧಾನಕ್ಕೆ ನೀನೇ ಹೇಳ್ಕೊತಿರೋ ಹಾಗಿದೆ. ಇದ್ಯೋನ್ರವ ಇನ್ನು ಇಬ್ರು ಇಲ್ಲೇ ಕುಂತಿದ್ದೀರಿ? ಸ್ನೇಹ, ಇಬ್ರದ್ದು ಗುಸು 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 ಏನಿಲ್ಲವಾ? ಈಗಷ್ಟೇ ಮೊದಲನೇ ಮಗಳು ಮದುವೆ ಮುಗಿಸಿ ಚಪ್ರ ತಗ್ಸಿದ್ದೀವಿ. ಅಷ್ಟರಲ್ಲೇ ಇವಳು ಏನಿಲ್ಲವಾ, ನೀನು ಹೋಗು, ನಾವು ಬರ್ತೀವಿ. ಇವನ್ ಕತ್ಗಳು ನಿಮ್ಮದು ಕಾಣೆ. ಏನೇ ನೀನು ಅಪ್ಪನ ಮುಂದೆನೆ? ಅಕ್ಕ, ಈ ವಿಚಾರದಲ್ಲಿ ನಾನು ನಿನಗೆ ಬಿಡಿಸಿ ಹೇಳೋ ಅಂಥದ್ದು ಏನೂ ಇಲ್ಲ. ನೀನು ಲೇಟ್ ಮಾಡಿದಷ್ಟು ನಿನಗೆ ಸಮಸ್ಯೆ. ಶ್ರೀಗೆ ನಿನ್ನೂ ಮದುವೆ ಆಗಿಲ್ಲ ತಾನೇ? ಹೋಗಿ ಮಾತಾಡು. ಶ್ರೀ ಮನಸ್ಸಲ್ಲಿ ನಾನಿಲ್ಲ. ಹೀಗಿರುವಾಗ ನಾನು ಅವ್ರ ಹತ್ರ ಏನಂತ ಮಾತಾಡೋದು? ದುಡ್ಡು ಹೆಂಗೆ ಖರ್ಚಾಯ್ತೈತೆ ಅಂತ ಗೊತ್ತಾಯ್ತಿಲ್ವಲ್ಲ. ಮೂವಿ ಮಾಡುವಾಗ ಬುದ್ಧಿ ಇರ್ಲಿಲ್ವೇನೋ? ಅಂದಾನಕ್ಕೆ ಅಂತ 5 ಲಕ್ಷ ತೊಗೊಂಡೋಗಿ ಸುರದಲ್ಲ, ಆವಾಗ ನಿನ್ ಬುದ್ಧಿ ಇರ್ಲಿಲ್ವಾ? ಹಂಗಂತ ನಾನು ನಿನ್ ಕೇಳಕ್ಕಾಯ್ತದ? ಬಿಡು, ಗಂಡ ಹೆಂಡ್ತಿ ನಡುವೆ ವ್ಯವಹಾರ ಯಾಕೆ? ವ್ಯವಹಾರ ಯಾಕೆ ಅಂತ ಬಿಟ್ಟಿದ್ದಕ್ಕೇನೆ ಈಗ ಅವಳು ಮೆರಿತಾ ಇರೋದು. ಏನ್ರ ಜೀವನ ಹೊಸ ಹೇಳ್ಬಾರ್ದೆ ಅವನಿಗೆ. ಮದುವೆ ಆಗಿ 8 ದಿವಸ ಆಯ್ತು, ಇನ್ನು ಅದೇ ಬಟ್ಟೆನಾಗವನೆ. ಏನು ದಿನ ಸ್ನಾನ ಮಾಡ್ತಾನ ಇಲ್ವ ಗಬ್ಬು? ಏನ್ಲ ಕಾಳಿದೆಲ್ಲ? ನಿಮ್ಮಿಬ್ರಿಗೂ ಏನಾದ್ರೂ ಮಾತಾಡೋ ಯೋಗ್ಯತೆ ಆಗಲಿ
ನನಗೆ ಉಪದೇಶ ಮಾಡೋ ಅಧಿಕಾರ ಆಗಲಿ ಇವ್ರಿಗಿಲ್ಲ. ಕಳ್ಕೊಬಿಟ್ಟಿದ್ದೀರಾ. ಇದು ನನ್ನ ಮನೆ, ಅದು ನೆನಪಿರ್ಲಿ. ಇದು ನಿನ್ನ ಮನೆ ಅಲ್ಲ. ಪುಟಕ ನಿನಗೆ ಹಾಕಿರೋ ಭಿಕ್ಷೆ. ಲೇ ಕಾಳಿ, ಏನೋ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ಯಾ? ಅಕ್ಕೋ, ಪುಟಕ ಏನಾದ್ರು ಕೇಸ್ ಹಾಕಿದ್ರೆ ಎಲ್ಲರೂ ಹೊರಗೆ ಹೋಗ್ಬೇಕಾಯ್ತದೆ. ಯಾಕೆ ಸ್ನೇಹ ಕೇಳಿಸ್ಕೊಂಡಿಲ್ವೇ? ಲೇ ಕಾಳಿ, ಅತ್ತೆ ಆಯ್ತು ನಿಂದು. ಏ ಸುಮ್ಕಿರಾಕು. ನೀನು ಹೇಳಿದ್ರು ನಂತವ ಬಾವಂತವ ಕಿರ್ಚಲಕ್ಕ ಸರಿ. ಅದೇನೋ ಮಾಡ್ತೀನಿ ಅಂತ ಹೇಳ್ತಿದ್ದ. ಮುಟ್ಟಕ್ಕನ್ನ ಬಂಗಾರಮ್ಮನ ದೂರ ಮಾಡ್ತೀನಿ, ಎಲ್ಲೂ ನಾನು ಬಸ್ನಾಗ ಇಟ್ಕೋತೀನಿ ಅಂತ ಹೇಳ್ದಲ್ಲ. ಎಲ್ಲಿ ಈ ಯಾರು ಅವನು ದೂರ ಮಾಡಿದ್ರೆ ಕಂಟಿ ನನ್ನ ಪಿಲಾನೆಲ್ಲ ಹಾಳು ಮಾಡ್ತಿದ್ನ ಹೇಳು. ಇಡೋದು ಕಾಲ ನನ್ನ ಸಾಲ ನನ್ನ ಜೊತೆಗಿರೋಳು. ಅಯ್ಯೋ ಏಯ್, ಇನ್ನೊಂದು ಕಿತ ಸಾಲನ ಬಗ್ಗೆ ಮಾತಾಡ್ದೋ. ಏಯ್, ಅವಳ ಬಗ್ಗೆ ಮಾತಾಡೋದಲ್ಲ, ಅವಳ ಹೆಸರನ್ನ ಎದೆ ಮ್ಯಾಕೆ ಹಚ್ಚಾಕ್ಸ್ಕೊಂಡ್ಬಿಡ್ತೀರಿ. ಏನಯ್ಯ ಮಾಡ್ತೀಯಾ? ಏನು ಮಾಡ್ತೀರಾ? ಈರ್ಭದ್ರ ನನ್ನ ಕಡೆ ಅವನೇ. ಬಿಡಾಕಿಲ್ಲ, ಆ ಕಂಟಿನ್ ಬಿಡಾಕಿಲ್ಲ. ಏಯ್, ಬಿಡಾಕಿಲ್ಲ ಕಲ. ನೋಡ್ದ್ಯಾ ರಚಿ, ಹೆಂಗ್ ಮಾತಾಡ್ಬಿಟ್ಟು ಹೋಯ್ತವನೆ. ನಾನು ನನ್ನ ಕೆಲಸ ಸರಿಯಾಗಿ ಮಾಡಿಲ್ಲ ಅನ್ನೋದನ್ನ ಸರಿಯಾಗಿ ಹೇಳ್ಬಿಟ್ಟು ಹೋಗ್ತಾವನೆ. ಯಾವ ಕೆಲಸದ ಬಗ್ಗೆ ಹೇಳ್ತಾ ಇದೀಯಾ? ಬಂಗಾರಮ್ಮನ ಫೋನ್ ಮಾಡಬೇಕು ಅಂತಾನೆ ಒಂದು ಫೋನ್ ಇಟ್ಕೊಂಡಿದ್ನಲ್ಲ, ಎಲ್ಲೋಯ್ತದು? ವಾದಂಡ ಅಮರೇ, ಆ ನರ್ಸಲ್ಲಿ ಗುಡಿಯಿಂದ ಜನ ಬರ್ತಾರೆ ಅಂತಿದ್ರಲ್ಲ, ಏನಾಯ್ತು? ಬರ್ತಾರಂತ ಮರೆ ಫೋನ್ ಮಾಡಿದ್ರು. ಸರಿ ಸರಿ, ಬಂದಾಗಿಸಿಯ ತಿಳಿಸು. ಒಳ್ಳೆ ಇದ್ಯಾರ ನಂಬರು? ಹಲೋ, ಹಲೋ ಅಕ್ಕ. ಯಾರು? ಅಕ್ಕ, ನಾನು ಮೊದಲೇ ಒಂದ್ಕಿತ ನಿಮಗೆ ಫೋನ್ ಮಾಡಿದ್ದೆ ನಿಮ್ಮ ಮಗನ ಬಗ್ಗೆ ಹೇಳೋಕೆ. ಒಂದು ಹುಡುಗಿ ನಿಮ್ಮ ಮಗನಿಂದ ಬಿದ್ದವಳೆ. ಏಯ್, ಯಾವಳೆ ನೀನು? ಅಕ್ಕ ಅಕ್ಕ, ಕೋಪ ಮಾಡ್ಕೋಬೇಡಿ, ಫೋನ್ ಮಾಡಕ್ಬಿಡ್ಬೇಡಿ. ನಾನು ಹೇಳೋದನ್ನ ಹೊಸ ಪೂರ್ತಿಯಾಗಿ ಕೇಳಿ. ನಿಮ್ಮ ಮಗ ಏನೋ ಅಪ್ರಂಜಿ, ಪಾಪದ ಹುಡುಗ. ಆದ್ರೆ ಆ ಹುಡುಗಿ ಮತ್ತೆ ಅವ್ರ ಅವ್ವ ಅವಳಲ್ಲ, ಅವ್ರು ಸರಿ ಇಲ್ಲ. ನಿಮ್ಮ ಆಸ್ತಿ ಹೊಡ್ಕೋಬೇಕು ಅಂತ ಸಾನೆ ಪ್ಲಾನ್ ಮಾಡ್ತಾವ್ರೆ. ಇದ್ರ ಮ್ಯಾಕೆ ನಾನು ಇನ್ನೇನು ಹೇಳೋಕಿಲ್ಲ. ನಾನು ನಿಮ್ಮ ತವ ಉಪಕಾರ ಪಡ್ಕೊಂಡಿದ್ದೀನಿ. ಅದಕ್ಕೆ ಆ ಋಣ ತೀರಿಸ್ಬೇಕು ಅಂತ ನಿಮ್ಮ ಮೇಲಿರೋ ಅಕ್ರೆಯಿಂದ ಹೇಳ್ತಾ ಇವ್ನಿ. ಆಟೆಯ ನಿಮ್ಮ ಮಗನ್ನ ಗಾಳವಾಗಿ ಬಳಸ್ಕೊಂಡು ನಿಮ್ಮ ಮನೆನೇ ಮುಗ್ಸಕ್ ಹೊಂಚಾಕೊಂಡವ್ರೆ. ಹುಷಾರಾಗಿರಿ. ಯಾರ ಹುಡುಗಿ? ಹಲೋ ಹಲೋ, ಆ ಹುಡುಗಿ
ಯಾರು ಅಂತ ಹೇಳಿದ್ರೆ ನೀನು ನನ್ನ ಮ್ಯಾಕೆ ಉರಿದ್ ಬೀಳ್ತೀಯ. ಅದಕ್ಕೆ ನೀನೇ ಅವಳು ಯಾರು ಅಂತ ಕಂಡಿಡ್ಕ. ಅದೇನು ಸ್ಯಾನೆ ಮುಖ್ಯವಾದ ಕೆಲಸ ಐತೆ, ಅದು ಯಾರನ್ನೂ ಮೀಟ್ ಆಗಬೇಕು ಅಂತ ಹೋದ್ರು ಸಿಸ್ಟರ್. ಹ್ಞೂ, ಯಾವುದೋ ಹುಡುಗಿ ಜೊತೆ ಬೇರೆ ಫೋನಲ್ಲಿ ಮಾತಾಡ್ತಿದ್ರು. ಹುಡುಗಿ ಜೊತೆನಾ? ಯಾರು ಅಂತ ಗೊತ್ತಿಲ್ಲ. ಅದೇನೋ ಲೈಫು ಭವಿಷ್ಯದ ಪ್ರಶ್ನೆ ಅಂತ ಎಲ್ಲ ಮಾತಾಡ್ತಿದ್ರು. ಯಾರಕ್ಕ? ಶ್ರೀ. ಅಯ್ಯೋ ಅಕ್ಕ, ಇರು. ಯಾಕೆ ಅಷ್ಟೊಂದು ಅರ್ಜೆಂಟಾಗಿ ಕಾಲ್ ರಿಸೀವ್ ಮಾಡ್ತಿದ್ಯಾ? ಯಾಕೆ? ಅಕ್ಕ, ನಿನಗೆ ಲೋಕಜ್ಞಾನನೇ ಇಲ್ಲ. ಕಾಲು 30 ಸೆಕೆಂಡ್ ರಿಂಗ್ ಆಗತ್ತೆ. ಅದರಲ್ಲಿ 25 ಸೆಕೆಂಡು ನಾವು ಹುಡುಗರನ್ನ ವೇಟ್ ಮಾಡಿಸ್ಬೇಕು, ಆಮೇಲೆ ಪಿಕ್ ಮಾಡಬೇಕು. ಹಾ, ಈಗ ಪಿಕ್ ಮಾಡು. ಏನಕ್ಕ ನೀನು ಥಟ್ಟಂತ ರಿಸೀವ್ ಮಾಡ್ಬೇಕು ತಾನೆ? ಬಿಡ್ತೀನಿ ನೋಡು. ನನ್ನ ಪಾಡಿಗೆ ನಾನು ಮಾತಾಡ್ಕೋತಿದ್ದೆ ತಾನೆ, ಎಲ್ಲ ಹಾಳು ಮಾಡ್ತಾಳೆ. ಏಯ್, ಹೋಗೆ ನೀನು ಆಚೆ ಸುಮ್ಮನೆ. ಅಕ್ಕ, ನೀನಂತೂ ಡಯಲ್ ಮಾಡಬೇಡ. 2 ನಿಮಿಷ ಶ್ರೀನೇ ಮತ್ತೆ ನಿನಗೆ ಕಾಲ್ ಮಾಡ್ತಾರೆ, ನೋಡ್ತಿರು. ಹೆಂಗೆ? ಹಲೋ ಶ್ರೀ. ಮಿಸ್, ಬಿಸಿ ಇದ್ರಾ? ಇಲ್ಲ ಶ್ರೀ, ಹೇಳಿ. ಏನಿಲ್ಲ, ಅದೇ ನಮ್ಮ ಹುಡುಗಿಗೆ ಫೋನ್ ಮಾಡಿದ್ದೆ, ನಿಮಗೆ ಪರಿಚಯ ಮಾಡಿಸುಮ ಅಂತ. ಅವ್ರ ತಾವು ಕೇಳ್ದೆ, ನಮ್ಮ ಹುಡುಗಿ ಒಪ್ಕೊಂಡ್ರು. ನೀವು ಬರ್ತೀರಾ ಮಿಸ್? ಹಲೋ ಮಿಸ್. ಹಾ, ಸರಿ ಶ್ರೀ, ಬರ್ತೀನಿ. ಸರಿ ಮಿಸ್, ನಿಮ್ಮನ್ನ ಕರ್ಕೊಂಬರಕ್ಕೆ ಮುಂಗ್ಸಿ ಬರ್ತಾನೆ, ನೀವು ಬಂದ್ಬಿಡಿ. ಹಾ, ಸರಿ. ಅಲ್ಲ ಅಕ್ಕ, ಬುದ್ಧಿ ಇದೆಯಾ ನಿನ್ಗೆ? ಅವ್ರು ಕರೆದಿದ ತಕ್ಷಣ ಬರ್ತೀನಿ ಅಂತಿದ್ಯಲ್ಲ. ಆ ಹುಡುಗಿ ಯಾರು? ನೀನ್ ಪಕ್ಕ ಬರ್ತೀಯ ಅಂತ ಗೊತ್ತಿದ್ದೆ ಅವ್ರು ನಿನ್ನ ಕರೆದಿದ್ದಾರೆ, ನೀನು ಹಳ್ಳಕ್ ಬಿದ್ದೆ. ಈಗೇನಾಯ್ತು? ಅವ್ರ ಹುಡುಗಿನ ಭೇಟಿ ಮಾಡಿಸ್ತಾರೆ, ಅವಳಿಗೆ ಹಾಯ್ ಬಾಯ್ ಹೇಳಿ ನಾನು ವಾಪಸ್ ಬಂದು ನನ್ನ ಕೆಲಸ ನೋಡ್ಕೋತೀನಿ ಅಷ್ಟೇ. ಅಷ್ಟೇನಾ ಅಕ್ಕ ಪ್ರೀತಿ ಅಂದ್ರೆ? ಅಷ್ಟೇನಾ? ನೀನ್ ಬರಲ್ಲ ಅಂತ ಹೇಳಿದಿದ್ರೆ ನಿನ್ ಮನ್ಸಲ್ಲಿ ಶ್ರೀ ಅವರಿದ್ದಾರೆ ಅಂತ ಅವ್ರಿಗೆ ಅರ್ಥ ಆಗ್ತಿತ್ತು. ಸರಿ ಬಿಡು,
ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ಯಾ? ಹೋಗ್ತಾ ಫುಲ್ ಜಬರ್ದಸ್ತಾಗಿ ರೆಡಿಯಾಗಿ ಹೋಗು. ಅದೆಲ್ಲ ಏನು ಬೇಡ. ಅಯ್ಯೋ ಅಕ್ಕ, ಇಂಥ ಹುಡುಗಿನ ಮಿಸ್ ಮಾಡ್ಕೋತಿದ್ದೀನಲ್ಲ ಅಂತ ಶ್ರೀ ಅವ್ರಿಗೂ ಫೀಲ್ ಆಗ್ಬೇಕು. ಅದು ಅಲ್ಲದೆ ಅವಳು ಯಾವಳು ಬರ್ತಿದ್ದಾಳಲ್ಲ, ಅವಳಿಗೂ ನಿನ್ನ ನೋಡಿದ ತಕ್ಷಣ 1 ಸೆಕೆಂಡ್ ಚೂರು ಅನ್ಬೇಕು. ಇಷ್ಟು ಇಲ್ಲ ಅಂದ್ರೆ ಹೇಗಕ್ಕ? ಬಾಬಾ ರೆಡಿ ಆಗು.